ರೈತರ ಸಂಧ್ಯಾ ಶಿಬಿರ ಉದ್ಘಾಟಿಸಿದ ಕೃಷ್ಣಯ್ಯ. ನಿಂಬೆನಾಡದ ಇಂಡಿ ತಾಲೂಕಿನ ಭಾರತೀಯ ಸ್ಟೇಟ್ ಬ್ಯಾಂಕ್ ವಿಜಯಪುರ ಹಾಗೂ ಇಂಡಿ ಶಾಖೆಯ ಸಹಯೋಗದಲ್ಲಿ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡಗುಡಿಯ ಶ್ರೀ ಮರುಳಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ರೈತರ ಸಂಧ್ಯಾ ಶಿಬಿರ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ವಿಜಯಪುರ ಭಾರತೀಯ ಸ್ಟೇಟ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದ ಕೃಷ್ಣಯ್ಯ ಅವರು ಉದ್ಘಾಟಿಸಿ ರೈತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕ್ಗಳು ಜನಸ್ನೇಹಿ, ರೈತ ಸ್ನೇಹಿ ಉದ್ದೇಶಗಳಿಂದ ಕೃಷಿ ಅಭಿವೃದ್ಧಿಗೆ ಹೆಚ್ಚಿನ ನೆರವು ನೀಡುತ್ತಿವೆ. ಹಾಗಾಗಿ ನಮ್ಮ ದೇಶದ ಕೃಷಿ ಅಭಿವೃದ್ಧಿಗೆ ಎಸ್ಬಿಐ ಬ್ಯಾಂಕ್ ಅನೇಕ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡು ಜನರ ವಿಶ್ವಾಸವನ್ನ ಗಳಿಸಿದೆ. ಕೃಷಿ ಸಾಲಗಳ ಬಗ್ಗೆ ಮಾತನಾಡಿದ ಅವರು, ಕೃಷಿ ಡೈರಿ, ಕುರಿ ಸಾಕಾಣಿಕೆ, ಟ್ರ್ಯಾಕ್ಟರ್ ಸಾಲ, ಬೆಳೆ ಸಾಲ ಮತ್ತು ದೈನಂದಿನ ವ್ಯವಹಾರಗಳ ಮೇಲೆ ಸಾಲ ಸೌಲಭ್ಯ ನೀಡುತ್ತಿದ್ದೇವೆ ಎಂದು ರೈತರಿಗೆ ಮಾಹಿತಿ ನೀಡುವುದರ ಮೂಲಕ ಅದರ ಸದುಪಯೋಗವನ್ನ ಪ್ರತಿಯೊಬ್ಬರು ಪಡೆದುಕೊಂಡು ತಮ್ಮ ಆದಾಯವನ್ನ ದ್ವಿಗುಣ ಮಾಡಿಕೊಳ್ಳಬೇಕೆಂದು ಹೇಳಿದರು. ವಿಜಯಪುರ ಎಸ್ಬಿಐ ಶಾಖೆಯ ಉಪ ಪ್ರಬಂಧಕರಾದ ಶ್ರೀಮತಿ ಸವಿತಾ ಪಾಟೀಲ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಲು ಹಾಗೂ ತಮ್ಮ ಕನಸುಗಳನ್ನ ನನಸಾಗಿಸಿಕೊಳ್ಳಲು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ 4 ಲಕ್ಷದಿಂದ 20 ಲಕ್ಷದವರೆಗೆ ಸಾಲ ಸೌಲಭ್ಯ ಇದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ರೈತರು ಬ್ಯಾಂಕ್ನಿಂದ ಸಾಲ ಪಡೆದು ಸಕಾಲದಲ್ಲಿ ತುಂಬಿ ಮತ್ತೆ ಸಾಲವನ್ನ ಪಡೆಯಬಹುದು. ಇದರಿಂದ ರೈತರು ತಮ್ಮ ಆದಾಯವನ್ನ ದ್ವಿಗುಣ ಮಾಡಿಕೊಂಡು ಸ್ವಾವಲಂಬಿ ಜೀವನ ನಡೆಸಬಹುದು ಹಾಗೂ ಸ್ಟಾಂಪ್ ಇಂಡಿಯಾ ಯೋಜನೆ 10 ಲಕ್ಷದಿಂದ 1 ಕೋಟಿಯವರೆಗೆ ಎಸ್ಸಿ, ಎಸ್ಟಿ ಮತ್ತು ಮಹಿಳೆಯರು ಉದ್ಯಮಿಗಳಾಗಬಹುದು ಎಂದು ತಿಳಿಸಿದರು. ನಂತರ ಮಾತನಾಡಿದ ಭರತೇಶ್ ಉಪಾಧ್ಯಾಯ ಅವರು, ಪ್ರಧಾನಮಂತ್ರಿಗಳ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಖಾತೆಯನ್ನು ಪ್ರಾರಂಭಿಸಿ ಅದರ ಸದುಪಯೋಗ ಪಡೆದುಕೊಂಡ ಮತ್ತು ಪಿಎಂಜೆಜೆಬಿವೈ, ಎಸ್ಬಿವೈ ಅಪಘಾತದಲ್ಲಿ ಮರಣ ಹೊಂದಿದ್ರು. ಈ ಸಂದರ್ಭದಲ್ಲಿ ಖಾತೆಯ ವಾರಸುದಾರರಿಗೆ 4 ಲಕ್ಷ ರೂಪಾಯಿ ವಿಮಾ ಸೌಲಭ್ಯವನ್ನ ದೊರಕಿಸಲಾಯಿತು. ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪಿಎಂಜೆಜೆಬಿವೈ, ಪಿಎಂಎಸ್ಬಿವೈ, ಅಟಲ್ ಪೆನ್ಷನ್ ಯೋಜನೆ ಹಾಗೂ ಅಪಘಾತ ಮತ್ತು ಸಾಮಾನ್ಯ ಮರಣ ಹೊಂದಿದ್ದಲ್ಲಿ ಕಡಿಮೆ ವಿಮೆಯಲ್ಲಿ ಹೆಚ್ಚಿನ ಭದ್ರತೆಯೊಂದಿಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ನೀಡುತ್ತಿರುವ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳ ಬಗ್ಗೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ, ಪ್ರಧಾನಮಂತ್ರಿ ಜೀವನ ಸುರಕ್ಷಾ ಹಾಗೂ ಅಟಲ್ ಪೆನ್ಷನ್ ಯೋಜನೆಗಳ ಬಗ್ಗೆ ಮನ ಮುಟ್ಟುವಂತೆ ರೈತ ಬಾಂಧವರಿಗೆ ಮತ್ತು ಗ್ರಾಮದ ಸಾರ್ವಜನಿಕರಿಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಇಂಡಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯ ಮುಖ್ಯ ವ್ಯವಸ್ಥಾಪಕರಾದ ಸುನೀಲ್ ಪರಿಮಳ, ವಿಜಯಪುರ ಶಾಖೆ ವ್ಯವಸ್ಥಾಪಕರಾದ ಪಿಎಸ್ ಲಮಾನಿ, ಇಂಡಿ ಶಾಖೆಯ ಕಿರಿಯ ವ್ಯವಸ್ಥಾಪಕರಾದ ಪ್ರಕಾಶ್ ಗುಜ್ಜಲ್ಕರ್, ತಡವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುನಂದ ಮಾಲಿಕಾರ್, ರೈತ ಮುಖಂಡರಾದ ಭೀಮರಾಯ್ ಹೀರಾಪುರೆ, ಸಿದ್ದು ಸಾಹುಕಾರ್ ಮೇತ್ರಿ, ಗಂಗಪ್ಪ ಅಗಿರ್ ಸಂಘ್ ಮತ್ತು ರೈತರು ಹಾಗೂ ಬ್ಯಾಂಕ್ ಸಿಬ್ಬಂದಿ ವರ್ಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬ ವ್ಯಕ್ತಿಗೂ ಗೌರ್ಮೆಂಟ್ ಏನ್ ಮಾಡಿದೆ, ಸಿವಿಲ್ ಸ್ಕೋರ್ ಅಂತ ಮಾಡಿದೆ. ಸಿವಿಲ್ ಸ್ಕೋರ್, ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ನಿಮ್ಗೆ ಸಾಲದ ವ್ಯವಸ್ಥೆ ಸಿಗ್ತದೆ. ಯಾವುದೇ ಬ್ಯಾಂಕಿಗೆ ಹೋಗಿ ಸಿವಿಲ್ ಎಷ್ಟಿದೆ ಅಂತ ಕೇಳ್ತದೆ. ಸಿವಿಲ್ ನಿಮ್ಗೆ ಕಮ್ಮಿ ಇದೆ ಬರಲ್ಲ, ನಿಮ್ಗೆ ಸಿವಿಲ್ ಡಿಪಾರ್ಟ್ಮೆಂಟ್ ಬರಲ್ಲ. ನಿಮ್ಗೆ ಹಳೆ ಸಾಲ ಅದ್ರಲ್ಲಿ ಲಿಂಕ್ ಆಗಿದೆ ಬರ್ತಾ ಇಲ್ಲ, ಯಾವಾಗಿಂದೋ ಸಾಲ ಅದನ್ನು ಕಸಿಲ್ಲ ಬರ್ತಾ ಇಲ್ಲ, ನಿಮ್ದು ಓಲ್ಡ್ ತೋರಿಸ್ತಾ ಸಿಗಲ್ಲ. ಈ ತರದ್ದೆಲ್ಲ ಆ ಸಿವಿಲ್ ಸ್ಕೋರ್ ಸಿಗ್ತಾ ಹೋಗ್ತದೆ. ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಂದಿರ್ತಾರೆ, ಇನ್ನೇ ಇಂಜಿನಿಯರಿಂಗ್ ಸೇರಿಸ್ಬೋದು, ಡಾಕ್ಟರ್ ಸೇರಿಸ್ಬೋದು, ಮೆಡಿಕಲ್ ಕೋರ್ಸ್ ಸೇರಿಸ್ಬೇಕು ಅಂದಾಗ ಅವಾಗ ಗೊತ್ತಾಗುತ್ತೆ ಸಿಂಗಲ್ ಅಂದ್ರೆ ಏನು ಅಂತ. ನಮ್ಗೆ ಗೊತ್ತಿರಲ್ಲ ಸಿಂಗಲ್, ಮುಂದಿನ ಗೊತ್ತಿರೋ ಕ್ಲಿಯರ್ ಮಾಡ್ಬಿಡ್ತಾ ಇದ್ದೀವಿ, ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ, ಒಂದೇ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಇದು ನಾವು ತಗೊಂಡಿದ್ದೆ ಯಾವಾಗಲೂ ಲಿಂಕ್ ಆಗಿ ಬಂದ್ಬಿಟ್ಟಿದೆ ಸರ್. ಈ ತರದ ಸಮಸ್ಯೆಗಳೆಲ್ಲ ಬರ್ತದೆ. ಅದಕ್ಕೆ ನಾವು ಏನ್ ಗೊತ್ತಾ, ಫಸ್ಟ್ ನಮ್ಗೆ ಸಿಂಗಲ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಯಾವ್ದಾದ್ರು ಹಳೆಯಲ್ಲಿ ಒಂದು 10,000 ರೂಪಾಯಿ ಹಾಕೊಂಡಿದ್ರು ಮುಗಿಸಿದ್ದಲ್ಲ. ಅದಕ್ಕೆ ಹೇಳ್ತಾರಲ್ಲ, ನೀವು 10,000 ಕ್ಲಿಯರ್ ಮಾಡ್ಕೊಂಡು 6 ತಿಂಗಳ ಆದ್ಮೇಲೆ ಬನ್ನಿ ಅಂತ ಬ್ಯಾಂಕ್ ಅವ್ರಿಗೆ, ಅವಾಗ ಅದು ಸಿಸ್ಟಮ್ ಬಿಡ್ತದೆ ಅಂತ.
6 ತಿಂಗಳು ಬರಲಿದ್ರೆ ಕಾಲೇಜು ವಿದ್ಯಾಭ್ಯಾಸ ಅವ್ರದ್ದು ಏನಾಗ್ತದೆ, 6 ತಿಂಗಳು ವೇಟ್ ಮಾಡಕ್ಕಾಗುತ್ತ? ಬಟ್ ಸಿಸ್ಟಮ್ ಇಲ್ಲ. ಈ ತರ ಆಗಿ ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ಹೋಗ್ಬೋದು ಸಿಗ್ತಾರೆ. ಆಯೋಜಿಸಿದ ಉದ್ದೇಶ ಏನಂತಂದ್ರೆ ರೈತರಿಗೆ ಕೇವಲ ಬ್ಯಾಂಕಿನಲ್ಲಿ ಸಿಗೋದ ಸಾಲ ಅಂದ್ರೆ ಬರೀ ವ್ಯವಸಾಯ ಅಂತ ಅನ್ಕೊಂಡಿರ್ತೀರಲ್ಲ, ಅಭಿವೃದ್ಧಿ ಇಲ್ಲ, ಸಿಕ್ಕಾಪಟ್ಟೆ ನಮ್ಮ ಕಡೆ ಪ್ರಾಡಕ್ಟ್ಸ್ ಇದಾವೆ, ಸಾಲ ಸೌಲಭ್ಯಗಳು ಸಿಗ್ತವೆ, ಅವ್ರ ಬಗ್ಗೆ ಅರಿವು ನೀಡಬೇಕು ಅನ್ನೋದು ಒಂದು ಉದ್ದೇಶ ಇರ್ತದೆ ನಮ್ದು. ಹಾಗಾಗಿ ಇದು ಚೇರ್ಮನ್ ಸರ್ದೇ ಇದೊಂದು ಉದ್ದೇಶ ಇರೋದ್ರಿಂದ ಈಗ ಪೂರ್ಣ ಅದೇ ಮಾಡ್ತಾ ಇದ್ದೀವಿ. ಸಂದರ್ಶನ ಮಾಡಬೇಕು ಅದು ಉದ್ದೇಶ ಆಗಿದೆ. ಮತ್ತೆ ಈಗ ಬೆಳೆಸಾಲದ ಜೊತೆ ನಿಮಗೆ ಸಾಕಷ್ಟು ಬೇರೆ ಲೋನ್ಗಳು ಸಿಗ್ತವೆ, ಡೈರಿ ಲೋನ್ ಸಿಗ್ತವೆ ನಿಮಗೆ. ಮತ್ತೆ ಇನ್ವೆಸ್ಟ್ಮೆಂಟ್ ಕ್ರೆಡಿಟ್ ಅಲ್ಲಿ ನಾವು ಲೋನ್ ಕೊಡ್ತಾ ಇದ್ದೀವಿ. ಇನ್ವೆಸ್ಟ್ಮೆಂಟ್ ಕ್ರೆಡಿಟ್ ಅಲ್ಲಿ ಏನ್ ಬರ್ತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಮಗೆ 3% ಸಬ್ವೆನ್ಷನ್ ಸಿಗುತ್ತೆ. ಇದು ನಿಮಗೆ ಬೆಳೆಸಾಲದಲ್ಲಿ 3% ಬಡ್ಡಿ ದರದ ಗೌರ್ಮೆಂಟ್ ನೀವು ಮೇಲೆ ಕೊಡ್ತಲ್ಲ, ನಮಗೆ ಇನ್ವೆಸ್ಟ್ಮೆಂಟ್ ಕ್ರೆಡಿಟ್ ಅಲ್ಲಿ 3% ಸಬ್ವೆನ್ಷನ್ ಗೌರ್ಮೆಂಟ್ ಕೊಡುತ್ತೆ. ಅದರಲ್ಲಿ ಯಾವ್ಯಾವ ಆಕ್ಟಿವಿಟಿ ಅಂದ್ರೆ ಯಾವ್ಯಾವಕ್ಕೆ ನಾವು ಲೋನ್ ಕೊಡ್ಬೋದು ಅಂತಂದ್ರೆ ಈಗ ಕೋರ್ಸ್ಗಳು ಮಾಡ್ತೀವಿ. ಇದೆಲ್ಲ ನಿಮ್ದು ಹಿಂದಿ ಜಾಸ್ತಿ ಅದ, ಹಿಂದಿ ಜಾಸ್ತಿ ಅಂತ ಹೇಳಿ ದ್ರಾಕ್ಷಿ ಎಲ್ಲ ಅಂತ ಹೇಳಿ, ಸೊ ಹಿಂದಿ ಎಲ್ಲ ನಿಮ್ಗೆ ಕೋರ್ಸ್ಗಳು ನಿಮ್ಮಲ್ಲಿ ಎಲ್ಲ ಕೋರ್ಸ್ಗಳು ಅದೇ ಅತಿ ಫಂಡ್ ಅಂತ ಅದಕ್ಕೆಲ್ಲ 9% ಅಲ್ಲಿ ಲೋನ್ ಆಗುತ್ತೆ ನಿಮಗೆ. ಅದೇ ಗೌರ್ಮೆಂಟ್ ಅಲ್ಲಿ ನಿಮ್ಗೆ 3% ಅಲ್ಲಿ ಕೊಡ್ತಾರೆ. ಸೊ ಅದರಲ್ಲಿ ನೀವು ಕೋರ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಗೊಡೌನ್ ಕಟ್ಟಿರಲ್ಲ ಹಳ್ಳಿಯಲ್ಲಿ, ಆ ಗೊಡೌನ್ ನಾವು ಫೈನಾನ್ಸ್ ಮಾಡ್ಬೋದು. ಅದೇ ಗೊಡೌನ್ಗೆಲ್ಲ ಸ್ವಲ್ಪ ನಿಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಬೇಕಾಗಿಲ್ಲ, ಅಲ್ಲಿ ಸ್ವಲ್ಪ ಕನ್ವರ್ಟ್ ಮಾಡಬೇಕಾಗುತ್ತೆ, ಕಮರ್ಷಿಯಲ್ಗೆ ಕನ್ವರ್ಟ್ ಮಾಡಿ ಅದರಲ್ಲಿ ಗೊಡೌನ್ ಕಟ್ಟಲಿಕ್ಕೆ ಅದರಲ್ಲಿ ಸೌಲಭ್ಯ ಇದೆ. ಅದರಲ್ಲಿ ನಿಮಗೆ CGTMSE ಕಾಲೇಜ್ ಅಂತ ಮಾಡ್ತೀವಿ. ಅದು ಪ್ರಾಪರ್ಟಿ ಏನಿತ್ತು ಲ್ಯಾಂಡ್ ಏನಿರುತ್ತೆ ಅದು ಅದನ್ನ ಬೇರೆ ಏನು ನಮಗೆ ಆಸ್ತಿ ಸೆಕ್ಯೂರಿಟಿ ಬೇಕಾಗಿಲ್ಲ. ಅದು ಗೌರ್ಮೆಂಟ್ CGTMSE ಅಂತ ಫೀಸ್ ಇರುತ್ತೆ, ಅದನ್ನು ಪೇ ಮಾಡಿದ್ರೆ ಅದನ್ನ ಅವರೇ ಪ್ರೊವೈಡ್ ಮಾಡ್ತಾರೆ. ಕೋರ್ಸ್ ಮಾಡ್ಬೋದು, ಹಾರ್ವೆಸ್ಟಿಂಗ್ ಲೋನ್ ಕೊಡ್ಬೋದು ನಾವು. ಶುಗರ್ಗೆ ಹಾರ್ವೆಸ್ಟ್ ಮಾಡಿದ್ದಾರೆ, ಕಂಬೈನ್ಡ್ ಹಾರ್ವೆಸ್ಟ್ ಮಾಡಿದ್ದಾರೆ, ತೊಗರಿ ರಾಶಿ ಎಲ್ಲ ಯೂಸ್ ಮಾಡ್ತಿರಲ್ಲ 40 ಅದನ್ನು ಅದರಲ್ಲಿ ಕವರ್ ಮಾಡ್ಬೋದು. ಇದರಲ್ಲಿ ಬೆನಿಫಿಟ್ ಏನಂದ್ರೆ ಇದು 6% ಬಡ್ಡಿ ಸಿಗುತ್ತೆ. ಇನ್ನೊಂದು ಬೆಳೆಸೋಕ್ಕಿಂತ ಕಡಿಮೆ ದರದಲ್ಲಿ ನಿಮ್ಗೆ ಸಿಗುತ್ತೆ. ಇದು ನಿಮಗೆ ಅಮೌಂಟ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇನ್ವೆಸ್ಟ್ಮೆಂಟ್ ಬಹಳಷ್ಟು ಲಾಭ. ಅದಕ್ಕೆ ಇದರಲ್ಲಿ ಏನೇನು ಮಾಡ್ಬೋದು, ಜಾಸ್ತಿ ಕೊಡ್ಬೋದು, ಸ್ಟೋರೇಜ್ ಮಾಡ್ಬೋದು, ಮತ್ತೆ ಪಾಲಿಹೌಸ್ ಅಂತ ಮಾಡ್ತಿರಲ್ಲ ಅದಕ್ಕೆಲ್ಲ ನೀವು ಈಗ ಅದರಿಂದ ಅದಕ್ಕೆ ಡೈರಿ ಲೋನ್ ನಾವು ಕೊಡ್ಬೋದು. ಡೈರಿ ಬಳಿಕ 1